everyone fine. ಮೂಡಾ ಪ್ರಕರಣದಿಂದ ಹಿಂದೆ ಸರಿದ್ರ ದೂರುದಾರ ಟಿಜೆ ಅಬ್ರಾಹಂ ಸೈಟ್ ವಾಪಸ್ ಮಾಡಿರುವ ಹಿನ್ನೆಲೆ ಹೋರಾಟದಿಂದ ಸೈಲೆಂಟ್ ಆಗಿಬಿಟ್ರ ಟಿಜೆ ಅಬ್ರಾಹಂ ಅವರೇ ಮೊದಲು ದೂರನ್ನು ಕೊಟ್ಟಿದ್ದು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ. ಈಗ ಹಿಂದೆ ಸರಿದು ಬಿಟ್ರು ಹಾಗಾದರೆ, ಯಾಕಂದರೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಮೂಡಾನು ಕೂಡ ಪಡೆದುಕೊಂಡಿದೆ. ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಗೆ ಮಾತ್ರ ಅಂದಿದ್ದಾರೆ ಅಬ್ರಾಹಂ ಅವರು. ನಾನು ಸೈಟ್ ವಾಪಸ್ಗಷ್ಟೇ ಹೋರಾಟ ಮಾಡಿದ್ದು ಅಂತ ಹೇಳಿದ್ದು ಯಾಕೆ? ಮುಗಿತ ಹಾಗಾದರೆ? ಸಿಎಂ ಪತ್ನಿ ಸೈಟ್ ವಾಪಸ್ನಿಂದಾಗಿ ಹೋರಾಟವನ್ನು ಕೈಬಿಟ್ರ ಅಬ್ರಾಹಂ? ಇಲ್ಲ ಸ್ನೇಹಮಯಿ ಕೃಷ್ಣ ಎಲ್ಲವನ್ನ ಆಕ್ರಮಿಸಿಕೊಂಡ್ರು ಅಂತ ಹಿಂದೆ ಸರಿದು ಬಿಟ್ರ? ಪ್ರಮುಖ ದೂರುದಾರರೇ ತಟಸ್ಥ ಹಿನ್ನೆಲೆ ಸಿಎಂಗೆ ರಿಲೀಫ್ ಸಿಕ್ಬಿಡುತ್ತಾ? ಪ್ರಕರಣದ ಹೋರಾಟವೇ ಮೂಲೆ ಸೇರುವಂತಹ ಲಕ್ಷಣಗಳು ಎದುರಾದ್ವಾ? ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ದೂರುದಾರ ಟಿಜೆ ಅಬ್ರಾಹಂ ನಡೆ. ಅಂದರೆ ಈಗ 3 ಜನ ಇದ್ದಾರೆ ದೂರು ಕೊಟ್ಟವರು, ಪ್ರದೀಪು, ಟಿಜೆ ಅಬ್ರಾಹಮ್ಮು ಮತ್ತು ಸ್ನೇಹಮಯಿ ಕೃಷ್ಣ. ಬಟ್ ಜಾಸ್ತಿ ಈಗ ಸ್ನೇಹಮಯಿ ಕೃಷ್ಣ ಅವ್ರದ್ದೇ ತನಿಖೆ ಆಗ್ತಾ ಇರೋದು. ಟಿಜೆ ಅಬ್ರಾಹಂ ಅವರು ಕೂಡ ಆರಂಭದಲ್ಲಿ ಸ್ಟಾರ್ಟಿಂಗ್ ಇವರು ದೂರು ಕೊಟ್ಟಂಥವ್ರು. ಬಟ್ ಈಗ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಈ ಪ್ರಕರಣದಿಂದ ಒಂದು ಹೆಜ್ಜೆ ಹಿಂದೆ ಇಟ್ರ. ನನ್ನ ಹೋರಾಟ ಇದ್ದಿದ್ದು ಸೈಟು ವಾಪಸ್ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನೋದು. ಈಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಪತ್ನಿ. ಅಥವಾ ಸ್ನೇಹಮಯಿ ಕೃಷ್ಣ ಅವರು ಎಲ್ಲವನ್ನ ಆಕ್ರಮಿಸ್ಕೊಂಡು ಬಿಟ್ರು ಅಂಥೇಳಿ ಇವ್ರ ಹೋರಾಟಕ್ಕೆ ಸ್ವಲ್ಪ ಅಂದರೆ ಕಾನೂನಾತ್ಮಕವಾಗಿ ಇವ್ರದ್ದು ಅಷ್ಟೊಂದು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂಥೇಳಿ ಇವರೇ ಹಿಂದೆ ಸರಿದ್ರ. ಯಾಕಂದರೆ ಇಲ್ಲಿ ಜಾಸ್ತಿ ಸ್ನೇಹಮಯಿ ಕೃಷ್ಣ ಅವರೇ ಹೈಲೈಟ್ ಆಗ್ತಾ ಇರೋದು. ಹೈಲೈಟ್ ಅನ್ನೋದಕ್ಕಿಂತ ಅವರು ಕೊಟ್ಟಿರುವಂತಹ ದಾಖಲೆಗಳು, ಅವರಲ್ಲಿರುವಂಥ ಮಾಹಿತಿ, ಜೊತೆಗೆ ಅವರು ಸಂಗ್ರಹ ಮಾಡಿರುವಂಥ ಕೆಲವೊಂದಿಷ್ಟು ಆ ಪ್ರೂಫ್ಗಳೇನಿದ್ದಾವೆ, ಅವ್ರಿಗಿರುವಂಥ ಮಾಹಿತಿ ಟಿಜೆ ಅಬ್ರಾಹಂಗೆ ಅವ್ರಿಗಿಲ್ವಾ? ಹಾಗಾಗಿನೇ ಎಲ್ಲವನ್ನ ಅವರೇ ನೋಡ್ಕೊಳ್ಳಿ ಅಂಥೇಳಿ ಇವರು ಸೈಲೆಂಟ್ ಆಗಿಬಿಟ್ರ. ಅಥವಾ ಇವ್ರ ಹೋರಾಟ ಇದ್ದಿದ್ದು 14 ಸೈಟ್ಗಳು ವಾಪಸ್ ಹೋಗಬೇಕು ಅನ್ನೋದಾಗಿತ್ತ? ಯಾಕಂದರೆ ಅವರು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಗೆ ಮಾತ್ರ ಅಂತ ಹೇಳಿದ್ದಾರೆ ಅವರು. ಈ ಹೇಳಿಕೆ ಕೊಡಲಿಕ್ಕೆ ಕಾರಣ ಏನು? ಅವರು ಅದನ್ನು ಬಿಟ್ಟು ನೋಡಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊರಬೇಕು, ಅಕ್ರಮ ಆಗಿದೆ, ಅಧಿಕಾರ ದುರುಪಯೋಗ ಆಗಿದೆ, ಒತ್ತಡವನ್ನು ಹೇರಿದ್ದಾರೆ, ಅಧಿಕಾರ ದುರ್ಬಳಕೆಯಾಗಿದೆ, ಈ ರೀತಿ ಮಾತಾಡ್ಬೋದಾಗಿತ್ತು. ಆದರೆ ಮಾತಾಡಿಲ್ಲ. ಕೇವಲ ಅವರ ಉದ್ದೇಶ ಇದ್ದಿದ್ದು ಸೈಟ್ ವಾಪಸ್ ಆಗಬೇಕು ಅನ್ನೋದಾ? ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರು ಈ ನಿಟ್ಟಿನಲ್ಲಿ ಹೋರಾಟವನ್ನು ಅವರು ಕೂಡ ತೀವ್ರಗೊಳಿಸಿದ್ದಾರೆ ಈಗ. ಬಟ್ ಈಗ ಇವರು ತಟಸ್ಥರಾಗ್ಬಿಟ್ರೆ ಮುಖ್ಯಮಂತ್ರಿಗಳು ರಿಲೀಫ್ ಸಿಗುತ್ತಾ ಅಂತೇಳಿ, ಯಾಕಂದರೆ ಕಂಪ್ಲೇಂಟ್ ಕೊಟ್ಟರೆ ಸೈಲೆಂಟ್ ಆಗಿಬಿಟ್ರೆ, ಹಿಂದೆ ಸರಿದ್ಬಿಟ್ರೆ ಅದು ಕೇಸು ಅಷ್ಟೊಂದು ಸ್ಟ್ರಾಂಗ್ ಆಗೋದಿಲ್ವಾ ಅನ್ನೋದು ಕೂಡ ಈಗ ಕುತೂಹಲ ಕಾರಣ ಆಗಿದೆ. ನೋಡಿ, ಟಿಜೆ ಅಬ್ರಾಹಂ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಅವರು ಈ ಒಂದು ಕಂಪ್ಲೇಂಟ್ ಏನಿದೆ, ದೂರನ್ನು ಕೊಟ್ಟಿದ್ದಾರೆ, ತನಿಖೆ ಆಗ್ತಾ ಇದೆ, ಇಡಿ ಇದೆ, ಮೂಡಾದಲ್ಲಿದೆ, ನಡೀತಾ ಇದೆ, ಲೋಕಾಯುಕ್ತದಲ್ಲಿ ನಡೀತಾ ಇದೆ. ಆದರೆ ಈ ಹೋರಾಟದಿಂದ ಅವರು ಹಿಂದೆ ಸರಿದ್ರೆ ಕೇಸ್ ಏನಾಗ್ಬೋದು? ಹಾಗಾದರೆ ಅದಕ್ಕಷ್ಟೊಂದು ಜೀವ ಇರೋದಿಲ್ವಾ? ಅಥವಾ ಸ್ನೇಹಮಯಿ ಕೃಷ್ಣ ಅವರೇ ಈಗ ಕಂಪ್ಲೀಟಾಗಿ ಕಾನೂನಾತ್ಮಕವಾಗಿ ಅವರೇ ಈಗ ಹೋರಾಟ ಮಾಡ್ತಿರೋದ್ರಿಂದಾಗಿ, ಇಲ್ಲ ನಾನು ಎಷ್ಟೇ ಹೋರಾಟ ಮಾಡಿದ್ರು ಅಷ್ಟೇ ಇದು ಸ್ನೇಹಮಯಿ ಕೃಷ್ಣನೇ ಜಾಸ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದಾಗಿ ನನಗೆ ಅಷ್ಟೊಂದು ಇಲ್ಲಿ ಪ್ರಾಮುಖ್ಯತೆ ಸಿಗಲ್ಲ ಅಂತ ಟಿಜೆ ಅಬ್ರಾಹಂ ಅಂದ್ಕೊಂಡ್ರ? ಈಗ ದೂರುದಾರರೇ ಇದರಿಂದ ಹಿಂದೆ ಸರಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಂಪ್ಲೇಂಟ್ ಕೊಟ್ಟವರೇ ಅಂತರ ಕಾಯ್ದುಕೊಂಡ್ಬಿಟ್ರೆ, ಅಥವಾ ಅವರು ತಲೆ ಕೆಡಿಸ್ಕೊಳ್ದೇ ಇದ್ದರೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡದೇ ಇದ್ದರೆ, ದಾಖಲಾತಿಗಳನ್ನು ಕೊಡದೇ ಇದ್ದರೆ ಆ ಕೇಸ್ ಅಲ್ಲಿ ಉಳಿಯೋದು ಬಹಳ ಕಷ್ಟ. ಅಂದರೆ ಅದಕ್ಕೆ ಬಲ ಇಲ್ಲದಂತಾಗುತ್ತೆ, ಹಂತ ಹಂತವಾಗಿ ಹೋಗ್ತಾ ಇದು. ಈಗ ನೋಡಿ, ಸ್ನೇಹಮಯಿ ಕೃಷ್ಣ ಅವರು ನಿರಂತರವಾಗಿ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ, ಏನು ಬೇಕೋ ಅದನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಹಾಗಾಗಿ ಕೇಸಲ್ಲಿ ಸ್ಟ್ರಾಂಗ್ ಆಯಿತು.
ಈಗ 14 ಸೈಟನ್ನು ಪಾರ್ವತಿಯವರು ವಾಪಸ್ ಕೊಟ್ಟರು. ಅದಾದಮೇಲೆ ನೋಡಿ ಏನಾಯಿತು ಬೆಳವಣಿಗೆ. ಅಂದರೆ ಭಾಗಶಃ ಈಗ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಂತೆ ಆಗ್ತಾ ಇದೆಯಾ? ಸೈಟನ್ನೇ ವಾಪಸ್ ಕೊಟ್ಟ ಮೇಲೆ ಇನ್ನೇನಿದೆ ತನಿಖೆ ಮಾಡಲಿಕ್ಕೆ?